ಈ ಬೀದಿ ನಾಯಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಆದರೆ ಬೀದಿ ನಾಯಿಗಳಿಗೆ ಮನಸೋ ಇಚ್ಛೆ ಥಳಿಸಿರುವಂತಹ ಘಟನೆ ಜರುಗಿದೆ. ಬೀದರ್ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಮನ್ನಾ ಏಕಳಿಯಲ್ಲಿ ಘಟನೆ ಜರುಗಿದೆ. ರೇಬೀಸ್ ಚುಚ್ಚುಮದ್ದು ನೀಡುವ ನೆಪದಲ್ಲಿ ಚಿತ್ರ ಹಿಂಸೆಯನ್ನ ಕೊಡಲಾಗಿದೆ ಬೀದಿ ನಾಯಿಗಳಿಗೆ. ಚಿಟಗುಪ್ಪ ತಾಲೂಕಿನ ಮನ್ನಾ ಏಕೇಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮ ಪಂಚಾಯಿತಿ ಮತ್ತು ಪಶು ಸಂಗೋಪನಾ ಇಲಾಖೆ ಜಂಟಿ ಕಾರ್ಯಾಚರಣೆ ವೇಳೆ ಘಟನೆ ಜರುಗಿದೆ. ನಡು ರಸ್ತೆಯಲ್ಲಿ ಬೀದಿ ನಾಯಿಗಳಿಗೆ ಬಡಗಿಯಿಂದ ಹಿಗ್ಗಾಮುಗ್ಗವಾಗಿ ಥಳಿಸಲಾಗಿದೆ. ನಾಯಿಗಳು ಎಷ್ಟೇ ನರಳಾಟವನ್ನ ಮಾಡಿದ್ರೂ ಕೂಡ ದುರುಳರು ಬಿಟ್ಟಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ 4-5 ಜನರಿಗೆ ಈ ಬೀದಿ ನಾಯಿಗಳು ಕಚ್ಚಿದ್ವು. ಮುಂಜಾಗ್ರತಾ ಕ್ರಮವಾಗಿ ರೇಬಿಸ್ ಇಂಜೆಕ್ಷನ್ ಅನ್ನ ನೀಡೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿತ್ತು. ನಾಯಿ ಹಿಡಿಯುವಾಗ ಮನಬಂದಂತೆ ಥಳಿಸಿದ್ದಾರೆ ಸಿಬ್ಬಂದಿ. ಈ ರೀತಿಯಾಗಿ ಯಾಕೆ ನಡ್ಕೊಳ್ಬೇಕು ಅಂತ ಹೇಳಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸ್ವಲ್ಪ ಕ್ರಮವನ್ನ ತೆಗೆದುಕೊಳ್ಳ್ರಿ ಸ್ವಾಮಿ ಅಂತ ಹೇಳಿದ್ರೆ ಬೀದಿ ನಾಯಿಗಳ ಮೇಲೆ ಯಾವ ರೀತಿಯಾಗಿ ಮನಸ್ಸು ಹಿಚ್ಚೆ ಬಡಗಿಯಿಂದ ಬಡಿತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪಾಪ ಅದು ಎಷ್ಟು ನರಳಾಡ್ತಾ ಇದೆ. ಮೂಕ ಪ್ರಾಣಿ, ಹೇಳೋಗೂ ಇಲ್ಲ ಬಿಡೋ ಹಾಗೂ ಇಲ್ಲ. ಅಷ್ಟು ನರಳಾಡ್ತಾ ಇದ್ರು ಬಿಡ್ತಾ ಇಲ್ಲ. ಮನಸ್ಸು ಹೆಚ್ಚು ಥಳಿಸ್ತಾ ಇದ್ದಾರೆ. ಮನ್ನಾ ಏಕೇಳಿಯಲ್ಲಿ ನಡೆದಿರುವಂತಹ ಘಟನೆ ಬೀದರ್ ಜಿಲ್ಲೆಯ. ರೇಬಿಸ್ ಚುಚ್ಚುಮದ್ದು ನೀಡುವ ನೆಪದಲ್ಲಿ ಚಿತ್ರ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಬೀದಿ ನಾಯಿಗಳಿಗೆ. ಸರಿಯಾಗಿ ಕೆಲಸ ಮಾಡೋಕ್ಕಾಗ್ಲಿಲ್ಲ ಅಂತಂದ್ರೆ ವಜಾ ಮಾಡ್ಬಿಡಿ ಇವರೆಲ್ಲರನ್ನು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿ. ಶಿವಯ್ಯ, ಯಾವಾಗ ನಡೆದಿದ್ದಂತಹ ಘಟನೆ ಇದು? ಬೀದಿ ನಾಯಿಗಳಿಗೆ ಚುಚ್ಚುಮದ್ದನ್ನ ಕೊಡಿ ಅಂತ ಹೇಳಿದ್ರೆ ಪಾಪ ಈ ರೀತಿಯಾಗಿ ಮನಸ್ಸು ಇಚ್ಛೆ ಬಡಿಗೆಯಿಂದ ಬಡಿತಾ ಇದ್ದಾರೆ. ಬದುಕಬೇಕೋ ಬೇಡವೋ ಪಾಪ ಆ ನಾಯಿಗಳು ಅಂತ ಹೇಳಿ. ರಮ್ಯಾ, ಈ ಘಟನೆ ಏನು ಬೀದರ್ ಜಿಲ್ಲೆಯ ಚೊಡಗುಪ್ಪ ತಾಲೂಕಿನ ಮನ್ನಾಖೇಳಿ ಗ್ರಾಮದಲ್ಲಿ ಅಂತಂದ್ರೆ ಅಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಒಂದು ಹುಚ್ಚು ನಾಯಿ ಕಡಿತದಿಂದ ಅನೇಕರಿಗೆ 4-5 ಜನರಿಗೆ ಗಾಯ ಆಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆದಿದ್ರು. ಅದಾದ ನಂತರ ಅಧಿಕಾರಿಗಳು ಆ ಬೀದಿ ನಾಯಿಗಳ ಹಾವಳಿ ಮತ್ತು ಹುಚ್ಚು ನಾಯಿಗಳ ಹಾವಳಿಯನ್ನ ತಡೆಗಟ್ಟಲು ಮುಂದಾಗಿದ್ದಾರೆ. ಆದ್ರೆ ಈ ವೇಳೆ ಅವರು ಮಾನವೀಯತೆಯನ್ನ ಮರೆತು ಒಂದು ಕ್ರೂರತೆಯನ್ನ ಮೆರೆದಿದ್ದಾರೆ ಅನ್ನೋದು ಒಂದು ಪ್ರಾಣಿ ಪ್ರಿಯರ ಒಂದು ಆಕ್ರೋಶವಾಗ್ತಿರುವಂತದ್ದು. ಯಾಕಂದ್ರೆ ಚಿಡುಗುಪ್ಪದಲ್ಲಿ ಆ ಒಂದು ಬೀದಿ ನಾಯಿಗಳು ಮತ್ತು ಹುಚ್ಚು ನಾಯಿಗಳನ್ನ ಸೆರೆ ಹಿಡುವ ನೆಪದಲ್ಲಿ ಅವುಗಳನ್ನ ಚಿತ್ರಹಿಂಸೆ ನೀಡಿ ಹೊಡೆದಿದ್ದಾರೆ, ಬಡಿಗೆಯಿಂದ ಥಳಿಸಿದ್ದಾರೆ. ಅವು ರಸ್ತೆ ಮೇಲೆ ನರಳಾಟ ನಡೆಸಿದ್ದಾವೆ. ಆದ್ರೂ ಕೂಡ ಅವರಿಗೆ ಅದಕ್ಕೆ ಬಿಟ್ಟಿಲ್ಲ. ಅಂತಂದ್ರೆ ಅವು ನಾಯಿಗಳನ್ನ ಹಿಡಿದು ರೇಬಿಸ್ ಚುಚ್ಚುಮದ್ದನ್ನ ನೀಡುವ ಕೆಲಸ ಗ್ರಾಮ ಪಂಚಾಯತ್ ಮತ್ತು ಪಶು ಸಂಗೋಪನಾ ಇಲಾಖೆಯ ಇಬ್ಬರು ಒಂದು ಸಂಯೋಗದಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇತ್ತು. ಆದ್ರೆ ಆ ನಾಯಿಗಳನ್ನ ಹಿಡಿದು ಇಂಜೆಕ್ಷನ್ ಮಾಡುವ ನೆಪದಲ್ಲಿ ಅವುಗಳನ್ನ ಚಿತ್ರಹಿಂಸೆ ನೀಡಲಾಗ್ತಿದೆ ಅನ್ನೋದು ಅಲ್ಲಿನ ಸ್ಥಳೀಯರ ಮಾತಾಗಿದೆ. ಅಂತಂದ್ರೆ ಅವುಗಳಿಗೆ ಹಿಡಿದು ಇಂಜೆಕ್ಷನ್ ಮಾಡಬೇಕು, ಅದನ್ನ ಬಿಟ್ಟು ಅವುಗಳನ್ನ ಹೊಡಿತಾ ಇದ್ದಾರೆ, ಚಿತ್ರಹಿಂಸೆ ನೀಡ್ತಾ ಇದ್ದಾರೆ. ಶಿವಯ್ಯ, ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಮಾತನಾಡ್ಲಿಕ್ಕೆ ಭೀಮರೆಡ್ಡಿ ಪ್ರಾಣಿ ಪ್ರಿಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಬೀದರ್ ಜಿಲ್ಲೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಗೊತ್ತಿರುವಂತಹ ವಿಚಾರ. ಆದ್ರೆ ನಾಯಿಗಳನ್ನ ಹಿಡಿದು ಚುಚ್ಚುಮದ್ದನ್ನ ಕೊಡ್ಬೇಕು, ಅದನ್ನ ಬಿಟ್ಟು ಈ ರೀತಿಯಾಗಿ ಮನಸ್ಸೋ ಹೆಚ್ಚೆ ಥಳಿಸ್ತಾ ಇದ್ದಾರೆ. ಮೂಕ ಪ್ರಾಣಿಗಳು ಹೇಳೋದಕ್ಕೂ ಆಗಲ್ಲ ಪಾಪ. ಹೌದು, ಒಟ್ಟು ಟೋಟಲ್ ಆಗಿ ಮನ್ನೇಕೇಳಿ ಗ್ರಾಮದಲ್ಲಿ ಅಂದ್ರೆ ಚುಡಗುಂಪ ತಾಲೂಕಿನ ಮನ್ನೇಕೇಳಿ ಗ್ರಾಮದಲ್ಲಿ ಒಟ್ಟು 40 ನಾಯಿಗಳನ್ನ ಅವರು ಹಿಡಿದಿರ್ತಾರೆ. 40 ನಾಯಿಗಳಲ್ಲಿ 37 ನಾಯಿಗಳಿಗೆ ಒಂದು ಒಂದು ವ್ಯಾಕ್ಸಿನ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ 3 ನಾಯಿಗಳಿಗೆ ಮನ ಬಂದಂತೆ ಸ್ಥಳದಲ್ಲೇ ಸಾವನ್ನು ಒಪ್ಪಿದೆ. ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತದೆ. ಅವು ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ ಒಂದೊಂದು ನಾಯಿಗೆ 20 ಏಟುಗಳು ಹೊಡೆದಿದ್ದಾರೆ. ಆ 20 ಏಟು ತಿಂದ ನಾಯಿ ಸ್ಥಳದಲ್ಲೇ ಸಾವನ್ನಾಗಿದೆ. ಆ ಸಾವದಂತ ನಾಯಿಗೆ ಬೇರೆ ಕಡೆ ಒಯ್ದು ಬಿಟ್ಟಿದ್ದಾರೆ. ಇವತ್ತು ನಾವು ಹುಡುಗರು ಹೋಗ್ತಾ ಇದ್ರೆ ಆ ನಾಯಿ ಅಲ್ಲಿಂದ ರಾತ್ರಿ ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿ ಆ ಬಿಟ್ಟಿರುವಂತ ಸ್ಥಳದಲ್ಲಿ ನಾಯಿ ಕೂಡ ಇಲ್ಲ. ನಾವು ಇವತ್ತು ಬೆಳಗ್ಗೆ ಹುಡುಗರಿಗೆ ಕಳಿಸಿದ್ವಿ ಅಲ್ಲಿ. ಆದ್ರೆ ಇವ್ರು ಯಾಕೆ ಈ ಪಂಚಾಯತ್ ಅವ್ರು ಯಾಕೆ ಈ ರೀತಿ ಕಾನೂನು ತಗೊಂಡ್ರು ಕೈಗೆ? ಹೊಡಿಯುವಂತ ಅಧಿಕಾರ ಯಾರು ಕೊಟ್ರು ಇವರಿಗೆ? ಎಲ್ಲೋ ಒಂದ್ ಕಡೆ ಮನುಷ್ಯರಿಗೆ ಹಾನಿ ಮಾಡ್ತಾ ಇದೆ, ಅದಕ್ಕೆ ಇಂಜೆಕ್ಷನ್ ಕೊಡ್ಬೇಕು, ಅದಕ್ಕೆ ರಕ್ಷಣೆಯಾಗಿ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು. ಇವರು ಮನ ಬಂದಂತೆ ಒಂದು ನಾಯಿಗೆ ಮೇಡಮ್ ಅವರೇ, ಒಂದು ನಾಯಿಗೆ ಹಿಡಿಯಕ್ಕೆ 200 ರೂಪಾಯಿ ದರದಲ್ಲಿ ಫಿಕ್ಸ್ ಆಗಿದೆ ಅಂತ ರೇಟ್ ಅಲ್ಲಿ. ಇವ್ರು ಯಾವ ರೀತಿ ಫಿಕ್ಸ್ ಮಾಡ್ತಾ ಇದಾರೆ? ಮತ್ತೆ ಅವರು ಪ್ರಾಣಿ ನಾಯಿ ಹಿಡಿಯೋರು ಅಲ್ಲ ಮೇಡಮ್ ಅವರೇ, ಕೂಲಿ ಕಾರ್ಮಿಕರನ್ನ ತಂದು ಈ ರೀತಿ ಕೆಲಸ ಮಾಡಿಸಿದ್ದಾರೆ ಇವರು. ಕಾನೂನು ರೀತಿಯಲ್ಲೂ ಕೆಲಸ ಮಾಡ್ತಿಲ್ಲ ಇವರು.
ಇವರು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ನಾನು ತಾಲೂಕಾ ಪಂಚಾಯತ್ ಇಒ ಮೇಡಮ್ ಅವ್ರ ಜೊತೆ ಮಾತನಾಡಿದ್ದೀನಿ ಬೆಳಗ್ಗೆ. ನಾನೇನೇ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನೋಡೋಣ ಏನಾಗುತ್ತೆ. ಇಲ್ಲ ಅಂದ್ರೆ ನಾನೇ ಕೂಡ ಖುದ್ದಾಗಿ ದೂರನ್ನು ಸಲ್ಲಿಸುವಂತ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ, ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ, ಇವರ ವಿರುದ್ಧ ನಿಜಕ್ಕೂ ಕಠಿಣವಾದ ಕ್ರಮ ಆಗಬೇಕು. ಖಂಡಿತ ಮೇಡಮ್. ಅವರು ಸ್ವಯಂಚ್ಛವಾಗಿ ಅವರು ಕಾನೂನು ಕ್ರಮ ತಗೊಳ್ಳಿಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಅಂತಂದ್ರೆ ಖಂಡಿತ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈಗಾಗಲೇ SP ಸರ್ಗೂ ಕೂಡ ನಾನು ವಾಟ್ಸಪ್ ಮೂಲಕ ಕಳಿಸಿದ್ದೀನಿ. ಅವರು ಕೂಡ ನೋಡಿದ್ದಾರೆ, ಸಂಬಂಧಪಟ್ಟವ್ರ ಗಮನಕ್ಕೆ ತಂದಿರಬಹುದು ಅಂತ ನನ್ನ ಒಂದು ಇಚ್ಛೆ ಇದೆ. ನೋಡೋಣ ಸರ್, ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ನಾವು ಕೂಡ. ಹೌದು, ಯಾಕೆಂದ್ರೆ ಅವಕ್ಕೂ ಬದುಕಕ್ಕೆ ಹಕ್ಕಿದೆ ಮೇಡಮ್. ಪ್ರಾಣಿ ಅಂದ್ರೆ ಮನುಷ್ಯರು ಹೇಗೆ ಬದುಕ್ತಿವೋ ಎಲ್ಲಾ ಅಂದ್ರೆ ಭೂಮಿ ಮೇಲೆ ಎಲ್ಲಾ ಪ್ರಾಣಿಗಳು ಬದುಕುವಂತಹ ಹಕ್ಕಿದೆ. ಅದನ್ನ ಕಿತ್ಕೊಳ್ಳೋ ಯಾವುದೇ ಅಧಿಕಾರ ಗೊತ್ತಾಗಲ್ಲ. ಹೌದು, ಅವತ್ತು ತನ್ನ ಹಾಕಿದ್ರೆ ತಿಂದಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇದು ಅಂತ ನಾಯಿಗಳಿಗೆ ಇವರು ಮನ ಬಂದಂತೆ ಹೊಡಿತಾರ ಅಂತಂದ್ರೆ ಇವ್ರಿಗೆ ಯಾರು ಕಾನೂನು ಕೊಟ್ರು? ಇಂಥವ್ರೆಲ್ಲ ಯಾಕೆ ಅಧಿಕಾರಿ, ಏನು ಯಾವ್ದು ಡಿಗ್ರಿ ತಗೊಂಡು ಅಧಿಕಾರಿ ಆದ್ರು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಇವರು ಅಭಿವೃದ್ಧಿ ಅಂತೂ ಮಾಡೋದಿಲ್ಲ, ಇಂಥ ಕಾರ್ಯಗಳು ಮಾಡಕ್ ಮುಂದ್ ಬರ್ತಾರೆ ಇವರು. ಹೌದು, ಸತ್ಯ. ಮತ್ತೆ ಬೇರೆ ಮಾಧ್ಯಮಗಳಲ್ಲಿ ಪೋಸ್ಟ್ ಕೊಡ್ತಾರೆ, ನಾವು 37 ನಾಯಿಗಳಿಗೆ ಲಸಿಕೆ ಕೊಟ್ಟಿದ್ವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಅವರು ಡೈಲಾಗ್ ಹೊಡಿತಾರೆ. ಇಂಥ ಕೆಲಸ ಮಾಡಕ್ಕ ಇವರು ಅವ್ರು ಮಾಡಿದ ಗನಂದಾರಿ ಕೆಲಸ ಈಗ ಕಾಣಿಸ್ತಾ ಇದೆಯಲ್ಲ ಕಣ್ಮುಂದೆ. ಇಷ್ಟೊಂದು ವೈರಲ್ ಆದ್ರೂ ಕೂಡ ಇನ್ನೂವರೆಗೂ ಕ್ರಮ ಆಗಿಲ್ಲ ಅಂತ ನನಗೆ ಮಾಹಿತಿ ಇದೆ. ಕ್ರಮ ಆಗುತ್ತೋ ಆಗಲ್ಲ ಬಿತ್ತರ ಮಾಡಿದೆ, ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.